ನಮಸ್ಕಾರ ಎಲ್ಲರಿಗೂ. ದಕ್ಷಿಣ ಕನ್ನಡ ಗೌಡ ಕ್ಷೇಮಾಭಿವೃದ್ಧಿ ಸಂಘ, ದಕ್ಷಿಣ ಕನ್ನಡ ಗೌಡ ವೆಲ್ಫೇರ್ ಅಸೋಸಿಯೇಷನ್ ಬೆಂಗಳೂರು ಇದರ ವತಿಯಿಂದ ಹಮ್ಮಿಕೊಂಡಂತಹ ಯಕ್ಷಗಾನ ಕಲಿಕೆಯ ಇಂಟ್ರೊಡಕ್ಷನ್, ಯಾವ ಥರ ಪ್ಲ್ಯಾನ್ ಇದೆ, ಯಾವ ಥರ ಕಲಿಸುವ ಯೋಜನೆ ಇದೆ, ಅದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಸ್ವಲ್ಪ ವಿವರಣೆ ಕೊಡ್ತೇನೆ. ಈ ವಿಡಿಯೋ ಯಾರಿಗೆ ಅಂದರೆ, ಈಗ ನಮ್ಮ ಮಣ್ಣಿನ ಕಲೆ ಯಕ್ಷಗಾನದ ಬಗ್ಗೆ ಸ್ವಲ್ಪ ಜಾಸ್ತಿ ತಿಳ್ಕೋಬೇಕು. ಈಗ ಒಂದು ಸ್ವಲ್ಪ ಗೊತ್ತಿದೆ, ನಾವು ಮೂಲ ದಕ್ಷಿಣ ಕನ್ನಡದವರು ಆಗಿರೋದ್ರಿಂದ ಇನ್ನೊಂದಷ್ಟು ಅದರ ಒಳಗಡೆ ಏನಿದೆ ಅಂತ ತಿಳ್ಕೊಳ್ಳಿಕ್ಕೆ ಬಯಸುವವರು, ಮತ್ತು ಒಂದು ಸಲ ನನಗೆ ಅದನ್ನು ಅನುಭವಿಸಬೇಕು, ನಮ್ಮ ಮಣ್ಣಿನ ಕಲೆ ಯಕ್ಷಗಾನವನ್ನು ವೇಷ ಹಾಕಬೇಕು ಅಥವಾ ಬಣ್ಣ ಹಾಕಬೇಕು ಅಂತಂದು ನಿಮ್ಮ ಒಳ ಮನಸ್ಸು ಏನಾದರೂ ಆ ಥರ ಹೇಳ್ತಿದ್ರೆ ನೀವು ಈ ವಿಡಿಯೋವನ್ನು ಮುಂದಕ್ಕೆ ನೋಡ್ತಾ ಹೋಗ್ಬೋದು. ಮತ್ತು ಯಕ್ಷಗಾನವನ್ನು ಕಲಿತು ರಂಗದಕ್ಕೆ ಯಕ್ಷಗಾನಕ್ಕೆ ಚ್ಯುತಿ ಬರದಾಗಿ ವೇಷ ಮಾಡಬೇಕು ಅಂತ ಬಯಸಿದರೆ, ಯಾಕೆ ವೇಷ ಮಾಡೋದು ಬೇರೆ, ಕಲಿತು ವೇಷ ಮಾಡೋದು ಬೇರೆ. ವೇಷ ಮಾಡ್ಬೋದು ಹಂಗೆ ಅಥವಾ ರಂಗದಲ್ಲಿ ಬರ್ಬೋದು, ಬಟ್ ನೀವು ಅರ್ಥವತ್ತಾಗಿ ಕಲಿತು ಮಾಡ್ತೀರಾ, ಅದಕ್ಕೊಂದು ರಂಗ ಚೌಕಟ್ಟಿದೆ, ಒಂದಷ್ಟು ಶಾಸ್ತ್ರೀಯತೆ ಇದೆ. ಅದನ್ನು ತಿಳ್ಕೊಂಡು ನೀವು ವೇಷ ಮಾಡಬೇಕು ಅಂತ ಬಯಸಿದರೆ ನೀವು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಮತ್ತು ನಿಮ್ಮ ಫ್ಯಾಮಿಲಿಗೆ, ಓಕೆ, ನನ್ನ ಮಕ್ಕಳು ಮೊಮ್ಮಕ್ಕಳು ಇಂಥವರಿಗೊಂದು ಈ ಕಲೆ ಬರಬೇಕು ಅಥವಾ ಇವರಿಗೆ ಈಸಿಯಾಗಿ ನಾವು ಆ ಕಲೆಯನ್ನು ಟ್ರಾನ್ಸ್ಫರ್ ಮಾಡ್ಬೋದು, ಹೇಗೆ ಮಾಡಬೇಕು ಅಂತ ನೀವು ಬಯಸಿದರೆ, ನಿಮ್ಮ ಮಕ್ಕಳಲ್ಲಿರ್ತಾರೆ, ಇದು ಪೇರೆಂಟ್ಸ್ ಕೂಡ ಇದನ್ನು ನೋಡ್ಬೋದು. ಮನೆಯಲ್ಲಿರುವ ಹೌಸ್ ವೈಫ್ಸ್ ನಿಮ್ಮ ಮಕ್ಕಳಿಗೆ ಏನು ಜ್ಞಾನವನ್ನು ಕೊಡ್ತಿರಲ್ಲ, ಕೊಡಲಿಕ್ಕೆ ಬಯಸುವವರು ಇದನ್ನು ನೋಡಿ ಅರ್ಥ ಮಾಡಿಕೊಳ್ಳಿ, ಆಮೇಲೆ ಅದನ್ನು ಮಕ್ಕಳಿಗೆ ಟೀಚ್ ಮಾಡ್ಬೋದು. ಆ ಥರ ಅಂಥವ್ರು ಮಾತ್ರ ಇದನ್ನು ಈ ವಿಡಿಯೋವರಿಗೆ ಇನ್ಫಾರ್ಮೇಟಿವ್ ಆಗಿರುತ್ತೆ, ಯಾವ ಥರ ಕ್ಲಾಸ್ ಹೋಗುತ್ತೆ ಅಂತ. ಓಕೆ, ಇಲ್ಲಿ ನಾವು ಗೊತ್ತು ಯಕ್ಷಗಾನ ಯಾಕೆ ಕಲಿಬೇಕು, ನಮ್ಮೊಂದು ಮಣ್ಣಿನ ಕಲೆ, ನಮ್ಮ ಕಲೆಯನ್ನು ನಾವು ಅನುಭವಿಸಬೇಕು ಆ ನಿಟ್ಟಿನಲ್ಲಿ. ಮತ್ತು ನಾವು ಊರಿಂದ ಬಿಟ್ಟು ಹೊರ ಊರಿಗೆ ಬಂದಿದ್ದೇವೆ. ಓಕೆ, ಈಗ ಯಕ್ಷಗಾನ ಒಂದು ಪ್ರಚಲಿತವಾಗಿದೆ, ಮೂಲದವರಿಗೆ ಬಿಟ್ಟು ಇನ್ನೂ ಹಲವರು ಕಲಿತಾ ಇದ್ದಾರೆ ಅಂತ ಅವರಿಗೆ ಪರಿಚಯ ಇದೆ. ಅವರ ಪರಿಚಯಕ್ಕೂ ನಮ್ಮ ಯಕ್ಷಗಾನದ ಪರಿಚಯಕ್ಕೂ ಡಿಫ್ರೆನ್ಸ್ ಬೇಕಲ್ಲ. ಓಕೆ, ನಮಗೆ ಸ್ವಲ್ಪ ಜಾಸ್ತಿ ಗೊತ್ತಿರಬೇಕು, ಯಾಕೆಂದರೆ ನಾವು ಅದೇ ಊರಿನವರು. ಅಂಥದ್ದನ್ನು ತಿಳ್ಕೊಳ್ಬೇಕಿದ್ರೆ ಆ ಸ್ಟ್ರಕ್ಚರ್ ಅಥವಾ ಇಲ್ಲಿ ಕೋರ್ಸ್ ನಾವು ಡಿಸೈನ್ ಮಾಡಿದ್ದೇವೆ, ಮತ್ತು ಈಸಿಯಾಗಿ ಕಲಿಯುವಂಥದ್ದು. ಈಗ ಯಕ್ಷಗಾನ ವೃತ್ತಿಪರ ಮತ್ತು ಹವ್ಯಾಸ ಎರಡೇ ಇರುತ್ತೆ, ವೃತ್ತಿಪರ ಮತ್ತು ಹವ್ಯಾಸ. ನಮಗೆ ಅದನ್ನು ವೃತ್ತಿಯಾಗಿ ತಗೊಳ್ಳಿಕ್ಕೆ ಆಗೋದಿಲ್ಲ, ಅಥವಾ ಅಷ್ಟು ಕಷ್ಟ ಇದೆ, ಅಥವಾ ನಮಗೆ ಕಷ್ಟ ಆಗ್ಬೋದು. ಓಕೆ, ಆದರೆ ನಮಗೆ ಆ ಅನುಭವ ಬೇಕು, ಆ ವಿದ್ಯೆ ಬೇಕು. ನಾವು ವೃತ್ತಿಗೆ ಟೈಮ್ ಹಾಕುವಷ್ಟು ಇದಕ್ಕೆ ಪ್ರವೃತ್ತಿಗೆ ಹಾಕೋಕ್ಕೆ ಆಗೋಲ್ಲ, ಕಷ್ಟ ಆಗುತ್ತೆ. ಹಾಗೆ ಆ ಥರ ಇದ್ದರೂ ಕೂಡ ನಾವು ಅದನ್ನು ಈಸಿಯಾಗಿ ಯಾವ ಥರ ಕಲಿಬೋದು, ವಿದೌಟ್ ಪ್ರೆಷರ್, ಯಾವ ಮೆಥಡಲ್ಲಿ ನಾವು ಅದನ್ನು ಸಿದ್ಧಿಸ್ಕೊಳ್ಬೋದು, ಆ ಥರ ಇಲ್ಲಿ ಸ್ಟ್ರಕ್ಚರ್ ನಾವು ಕೋರ್ಸಲ್ಲಿ ಮಾಡ್ತಿದ್ದೇವೆ. ಇದು ಹೈಬ್ರಿಡ್ ಮೋಡ್. ಓಕೆ, ಅಂದರೆ ಏನು ಕಲಿಬೇಕು, ಹೇಗೆ ಕಲಿಬೇಕು, ಏನೆಲ್ಲ ಇದೆ ಎಲ್ಲ ನಿಮ್ಮ ಕೈಯಲ್ಲಿರುತ್ತೆ ಪ್ರಾರಂಭದಿಂದಲೇ. ಓಕೆ, ಅದನ್ನೊಂದು ನೋಡ್ಬಿಟ್ಟು ಆಮೇಲೆ ಅದನ್ನು ಪರಿಪಕ್ವತೆ ಮಾಡಿಕೊಳ್ಳುವಂಥದ್ದು. ಓಕೆ, ಏನು ನಾವು ತಿಳ್ಕೊಳ್ಳಿದೇವ ಅದನ್ನು ಗುರುಮುಖೇನವಾಗಿ ಅಥವಾ ನಮ್ಮ ತಂಡದ ಮೂಲಕವಾಗಿ ಅದನ್ನು ಪರ್ಫೆಕ್ಟ್ ಮಾಡಿಕೊಳ್ಳುವಂಥದ್ದು. ಮುಂದೆ ರಂಗಕ್ಕೆ ಬರುವಾಗ ಯಾವುದೇ ಚ್ಯುತಿ ಬಾರದಾಗಿ. ಓಕೆ, ಇವನು ಕಲಿತು ಮಾಡ್ತಿದ್ದಾನೆ, ಇವನ ವೇಷದಲ್ಲಿ ಕಲಿಕೆ ಕಾಣ್ತಾ ಇದೆ. ಓಕೆ, ಸುಮ್ಮನೆ ಬಂದು ಬೊಬ್ಬೆ ಹಾಕೋದು ಆ ಥರ ಕೆಲವು ಗೊತ್ತಾಗುತ್ತೆ, ಇವ್ರಿಗೆ ಏನು ಗೊತ್ತಿಲ್ಲ, ಸುಮ್ಮನೆ ಇದು ಮಾಡ್ತಿದ್ದಾರೆ ಅಂತ. ಏಕೆಂದರೆ ತಾಳಕ್ಕೆ ಯಾವುದು ಕಚ್ಕೊಂಡಿರೋದಿಲ್ಲ. ಓಕೆ, ಸೊ ಮತ್ತು ಇದು ಕಲಿಕೆ ತುಂಬ ಈಸಿ. ಓಕೆ, ಯಕ್ಷಗಾನ ಯಾಕೆ ಕಲಿಯಬೇಕು ಅಂತ ಗೊತ್ತು. ಒಂದು ನಮ್ಮ ಮಣ್ಣಿನ ಕಲೆ ಮತ್ತು ನಮ್ಮ ಈ ಆಧ್ಯಾತ್ಮಿಕತೆ ಒಂದಷ್ಟು ಅಂಶಗಳು
ಅಥವಾ ಮಾನವೀಯ ಮೌಲ್ಯಗಳ ಒಂದು ಅಂಶಗಳು ನಮ್ಮ ಮುಂದಿನ ಪೀಳಿಗೆಗೆ ದಾಟಿಸಬೇಕು ಅಥವಾ ಅವರನ್ನು ಅದರ ಜೊತೆಗೆ ಇನ್ವಾಲ್ವ್ ಮಾಡಬೇಕು. ಯಾಕೆಂದರೆ ನೀವು ನೋಡಿರ್ಬೋದು, ಈಗ ಬೇರೆ ವಾತಾವರಣದಲ್ಲಿ ಯಕ್ಷಗಾನಕ್ಕೆ ಇಂಟ್ರೆಸ್ಟ್ ಕೊಟ್ಟವರದು ಅವ್ರದ್ದು ಇದೇ ಬೇರೆ ಇರುತ್ತೆ, ಯೋಚನೆ ಶೈಲಿ. ಅಥವಾ ಈಗ ಕ್ರೈಮ್ ಅಂತ ತಿಳ್ಕೊಂಡ್ರು, ಯಕ್ಷಗಾನ ಆ ಏರಿಯಾದಲ್ಲಿ ಆರ್ಟಿಸ್ಟ್ಗಳಲ್ಲಿ ಕ್ರೈಮ್ ಕಡಿಮೆ ಅಲ್ಲ, ಇಲ್ಲವೇ ಇಲ್ಲ. ಓಕೆ, ಈಗ ಯಾರನ್ನು ಮರ್ಡ್ರ್ ಮಾಡಿ ಯಾರನ್ನು ಹೊಡೆದು ಬಿಟ್ಟು ಜೈಲಿಗೆ ಹೋಗೋದು, ಗಾಸಿಪು, ಅದು ಇದು ಲಂಗಪುಸ್ಕು, ಒಂದಷ್ಟು ಸಾಂಸ್ಕೃತಿಕವಾಗಿ ಮಾನವೀಯ ಮೌಲ್ಯಗೆ ಅಲ್ಲಿ ಒತ್ತು ನೀಡೋದ್ರಿಂದ ಅದು ನಮ್ಮ ಬಾಹ್ಯ ಪ್ರಪಂಚದ ಬಾಹ್ಯ ಜೀವನಕ್ಕೂ ಅದು ಅಪ್ಲೈ ಆಗುತ್ತೆ. ಓಕೆ, ನಾವು ಈಗ ಆಧ್ಯಾತ್ಮಿಕ ಶಿಕ್ಷಣ ಅಥವಾ ನೈತಿಕ ಶಿಕ್ಷಣವನ್ನು ಮಕ್ಕಳಿಗೆ ಕೊಡಬೇಕಿದ್ರೆ ಯಕ್ಷಗಾನ ಮತ್ತು ಈ ಪುರಾಣ ಕಥೆಗಳು ತುಂಬ ಸಹಕಾರಿಯಾಗ್ತದೆ. ನಿಮಗೊಂದು ಪೀಸ್ ಆಫ್ ಮೈಂಡ್ ಪೇರೆಂಟ್ಸ್ಗೆ ಸಿಗುತ್ತೆ. ಇವನಿಗೆ ಯಕ್ಷಗಾನದ ಚಟ ಇದೆ, ಸಮಥಿಂಗ್ ಒಂದಷ್ಟು ರಿಲಯಬಲ್ ಮಾಡ್ಬೋದು. ಓಕೆ, ಇದೊಂದು ಅಂಶ ಅಂತ ಹೇಳ್ತಿರೋದು ನಾನು. ಓಕೆ, ಈ ಕಲಿಕೆ ಯಾವ ಥರ ಡಿಸೈನ್ ಆಗಿದೆ ಅಂತ ಹೇಳಿದ್ರೆ ಹೈಬ್ರಿಡ್ ಮೋಡ್ ಅಂತ ಹೇಳಿದ್ರೆ ಆನ್ಲೈನ್ ಪ್ಲಸ್ ಆಫ್ಲೈನ್. ಒಂದಷ್ಟು ನಾವು ಆನ್ಲೈನಲ್ಲಿ ಏನು ಕಲಿಬೇಕು, ಯಾಕಂದರೆ ನಮಗೆ ಟೈಮ್ ಇಲ್ಲ, ಪ್ರತಿ ವಾರ ಬಂದು ಕಲೀಲಿಕ್ಕೆ ಟೈಮ್ ಇಲ್ಲ. ನಾರ್ಮಲ್ ಆಗಿ ಏನಾಗುತ್ತೆ, ಗುರುಗಳಿರ್ತಾರೆ, ಅಲ್ಲಿ ಬಂದು ಎಲ್ಲವನ್ನು ಕಲಿಯುವಂಥದ್ದು ಹೋಗುವಂಥದ್ದು. ಪ್ರತಿ ವಾರ ಅದಕ್ಕೆ ಅಷ್ಟು ಟೈಮ್ ಕೊಡಲಿಕ್ಕೆ ನಮಗೆ ಕಷ್ಟ ಆಗುತ್ತೆ. ಯಾಕಂದರೆ ಬ್ಯಾಂಗ್ಳೂರಲ್ಲಿ ಒಂದು ಕಡೆ ಹೋಗಿ ಬರುವುದೇ ದೊಡ್ಡ ಸಮಸ್ಯೆ. ಓಕೆ, 1 ಗಂಟೆ ಕ್ಲಾಸಿಗೆ ಅರ್ಧ ದಿನ ನಾವು ವೇಸ್ಟ್ ಮಾಡ್ತೇವೆ. ಅರ್ಧ ದಿನ ಯಾರ್ದು, ಕಲಿಯೋರ್ದು, ಈಗ ಮಕ್ಕಳದ್ದು ಮತ್ತು ಅವ್ರದ್ದು ಪೇರೆಂಟ್ಸ್ ಕೂಡ ಅರ್ಧ ದಿನ ಹೋಗುತ್ತೆ. ಸೊ ಅದಕ್ಕೆ ನಾವು ಆಲ್ಟರ್ನೇಟ್ ಆಗಿ ಏನು ಮಾಡ್ಬೋದು ಅಂತಂದರೆ ಈ ಹೈಬ್ರಿಡ್ ಮೋಡ್ಗೆ ಬರುವಂಥದ್ದು. ಏನು ಬೇಸಿಕ್ ಇದೆ, ಏನು ತಿಳ್ಕೋಬೇಕು, ಏನು ಥಿಯರಿ ಇದೆ ಅಥವಾ ಪ್ರಾಕ್ಟಿಕಲ್ ಏನೋ ಇದೆ ಅದನ್ನು ಮೊದಲೇ ತಿಳ್ಕೊಳ್ಳುವಂಥದ್ದು, ಮೊದಲೇ ಸ್ವಲ್ಪ ಒಂದಷ್ಟು ಅಭ್ಯಾಸ ಮನೆಯಲ್ಲೇ ಮಾಡ್ಕೊಂಡು ಬರುವಂಥದ್ದು, ಆನ್ಲೈನ್ ಕ್ಲಾಸಲ್ಲಿಗೆ ಅಟೆಂಡ್ ಮಾಡಿ ಕಲಿಯುವಂಥದ್ದು. ಆಮೇಲೆ ಫಿಸಿಕಲ್ ಕ್ಲಾಸಲ್ಲಿ ನಾವು ಸಂಪೂರ್ಣತೆಯನ್ನು ಮಾಡ್ಕೊಡುವಂಥದ್ದು. ಈಗ ನಾಟ್ಯ ತಗೊಂಡ್ರೆ ಅದರದ್ದೇನು, ಅದಕ್ಕೆ ನಾಟ್ಯ ಕಲಿಕೆ ಮಾತ್ರ ಸಾಕಾಗುತ್ತೆ, ಅದರ ಚೆಂಡೆ ಮದ್ದಳೆ ಭಾಗವತಿಗೆಲ್ಲ ಬೇಕು. ಅದು ನಾವು ಒಟ್ಟಿಗೆ ಸೇರುವಾಗ ಅದನ್ನು ಮಾಡ್ತಾ ಹೋಗುವಂಥದ್ದು ಈ ಥರ. ಸೊ ಆವಾಗ ನಿಮಗೆ ಪ್ರೆಷರ್ ಇಲ್ಲ. ಮತ್ತು ಪೇರೆಂಟ್ಸ್ ಕೂಡ ಈಗ ಮಕ್ಕಳಿಗೆ ಟೀಚ್ ಮಾಡ್ತೀರಾ, ಹೊರಗಿನ ಕ್ಲಾಸಲ್ಲಿ ಗೊತ್ತಾಗೋದಿಲ್ಲ ಅವರಿಗೆ ಏನೆಲ್ಲ ಕಲಿಸ್ತಿದ್ದಾರೆ, ಏನಿದೆ ಅಂತ. ಸೊ ಇಲ್ಲಿ ನಿಮ್ಮ ಪೇರೆಂಟ್ಸಿಗೂ ನಿಮಗೆ ಅದರ ಜ್ಞಾನ ಬರುತ್ತೆ. ಈಗ ಸಣ್ಣ ಮಕ್ಕಳಿದ್ದರೆ ಫಸ್ಟಿಗೆ ನೀವು ಕಲಿತು ಅದನ್ನು ಅವರಿಗೆ ಅಪ್ಲೈ ಮಾಡುವಂಥದ್ದು, ಆಮೇಲೆ ಅಲ್ಲಿ ಇದು ಮಾಡುವಂಥದ್ದು. ನೀವು ಕೂಡ ಗೈಡ್ ಮಾಡ್ಬೋದು. ಓಕೆ, ಒಂದಷ್ಟು ಎಲ್ಲ ನಿಮಗೆ ಏನು ಬೇಕು ಕಲೀಲಿಕ್ಕೆ, ವಿಡಿಯೋ ಮೆಟೀರಿಯಲ್ಸ್, ನೋಟ್ಸು, ಕೋರ್ಸ್ ಆಕ್ಸೆಸ್, ಲಿಂಕ್ಸ್ ಎಲ್ಲ ನಿಮಗೆ ಇಲ್ಲಿ ಸಿಗುತ್ತೆ. ಅದನ್ನು ನಾವು ಒಂದು ಸಿಲೆಬಸ್ ಇರುತ್ತೆ, ಆ ಸಿಲೆಬಸ್ ಪ್ರಕಾರವಾಗಿ ಹೋಗುವಂಥದ್ದು. 1 ತಿಂಗಳಿಗೆ ಇಷ್ಟು ನೋಡ್ಕೊಂಡು ಬನ್ನಿ, ಇಷ್ಟು ನೋಟ್ಸ್ ಇದೆ ಅದನ್ನು ಒಂದು 10 ಸಲ ಬರೆಯಿರಿ, ಎಷ್ಟು ನೋಟ್ಸ್ ಇದೆ ಒಂದು 10 ಸಲ ಓದಿ, ಎಷ್ಟು ವಿಡಿಯೋ ಇದೆ ಅದನ್ನು ನೋಡಿ ಅಭ್ಯಾಸ ಮಾಡಿ, ಆಮೇಲೆ ಇಲ್ಲಿ ಬಂದು ಒಂದ್ಸಲ ರಿಪೇರ್ ಮಾಡಿಸ್ಕೊಳ್ಳುವಂಥದ್ದು. ಆ ಥರ ಒಂದು ಸಿಸ್ಟಮ್. ಆವಾಗೇನಾಗುತ್ತೆ, ಲಾಂಗ್ ಟರ್ಮಲ್ಲಿ. ಈಗ ನೀವು ಯಕ್ಷಗಾನಕ್ಕೆ ಇವತ್ತಿಂದ ನಾಳೆನೇ ಮಾಡಬೇಕಾಗಿಲ್ಲ, ಟೈಮ್ ತಗೊಳ್ಳಿ. ಓಕೆ, 1 ವರ್ಷ ತಗೊಳ್ತೀರಾ, 2 ವರ್ಷ ತಗೊಳ್ತೀರಾ, 3 ವರ್ಷ ತಗೊಳ್ತೀರಾ, 10 ವರ್ಷ ತಗೊಳ್ತೀರಾ, ನಿಮ್ಗೊಂದು ಸಿಸ್ಟಮ್ ಇದೆ, ನೀವು ಅದನ್ನು ಅಪ್ಲೈ ಮಾಡುವಂಥದ್ದು. ಓಕೆ, ಇದೊಂದು ನಮ್ಮ ಸಂಘದಿಂದ ಒಂದು ವ್ಯಾಲ್ಯೂ ಆಡ್ ಸರ್ವಿಸ್ ನಿಮಗೆ ಸಿಗುತ್ತದೆ. ಓಕೆ, ನೀವು ಸಂಘದ ಮೆಂಬರ್ ಆಗಿರಬೇಕು. ಮುಖ್ಯವಾಗಿ ನಾವು ಮೆಂಬರ್ ಆಗಿರಬೇಕು. ಮತ್ತು ಎಕ್ಸ್ಪೆನ್ಸ್ ಇದ್ದೇ ಇರುತ್ತೆ, ಅದರದ್ದೇನು ಖರ್ಚು ಅದು ಆಮೇಲೆ ಬಂದಾಗ ನಾವು ಅದನ್ನು ಶೇರ್ ಮಾಡ್ಕೊಳ್ಳುವಂಥದ್ದು. ಓಕೆ, ಯಾಕಂದರೆ ಒಬ್ಬರು ಟೈಮ್ ಆಗ್ತಾರೆ, ಮತ್ತು ಸ್ಕಿಲ್ಡ್ ನಮಗೆ ಟೀಚರ್ಸ್ ಬರಬೇಕು, ಸ್ಕಿಲ್ಡ್ ನಾವು ಪ್ರಾಕ್ಟಿಕಲ್ ಮಾಡುವಾಗ ಸ್ಕಿಲ್ಡ್ ಬರಬೇಕು, ಚೆಂಡೆ ಮದ್ದಳೆ ಭಾಗವತಿಗೆ ಆ ಥರ ಎಲ್ಲ ಒಂದು ಬರಬೇಕು. ಆವಾಗ ಸ್ವಲ್ಪ ನಾವು ಅದನ್ನು ಕಲಿಕೆಯಲ್ಲಿ ಶೇರ್ ಮಾಡಿಕೊಂಡ್ರೆ ಆಯಿತು. ಓಕೆ, ಮತ್ತು ಪ್ರದರ್ಶನದ ಟೈಮಲ್ಲಿ ಕೂಡ. ಓಕೆ, ಇದಿಷ್ಟು ಅದು ಯಾವ ಥರ ಮುಂದೆ ಪ್ಲ್ಯಾನ್ ನೋಡೋಣ. ಓಕೆ, ಇವಾಗ ನಿಮಗೆ ಇದನ್ನು ಯಾವ ಥರ ಆ್ಯಕ್ಸೆಸ್ ಮಾಡ್ಕೊಳ್ಳುವಂಥದ್ದು. ಒಂದು, ನೀವು ಸಂಘದ ಮೆಂಬರ್ ಆಗಿರಬೇಕು ಕಡ್ಡಾಯವಾಗಿ. ಆಮೇಲೆ ನಿಮಗೊಂದು ಫಾರ್ಮ್ ಕೊಡ್ತೇನೆ. ಈಗ ನಾನು
ಸ್ಕ್ರೀನ್ ಶೇರ್ ಮಾಡ್ತೇನೆ. ಓಕೆ ಓಕೆ, ನಂದು ಯಕ್ಷಗಾನ ಕ್ಲಾಸದ್ದು ಯಾವ ಥರ ಅಂತ. ಓಕೆ, ನಿಮ್ಗೇನಾದ್ರು ಡೌಟ್ ಇದ್ದರೆ ಈ ನಂಬರ್ ನೋಟ್ ಮಾಡ್ಕೊಳ್ಳಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಈಗ ಯಕ್ಷಗಾನ ಅನ್ನೋದು ದೊಡ್ಡ ಸಬ್ಜೆಕ್ಟ್ ಅದು. ಓಕೆ, ಹಿಂದೆ ಯಕ್ಷಗಾನ ಯಾವ ಥರ ಕಲ್ತಿದ್ರು, ಅಲ್ಲಿ ಹೋಗ್ತಿದ್ರು, ಅಲ್ಲಿ ಇದ್ಬಿಟ್ಟು ನೋಡಿ 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 ಬೇಗ ನಿಮಗೆ ಅವಕಾಶ ಕೊಡ್ತಾ ಇರಲಿಲ್ಲ. ಸಣ್ಣ ಸಣ್ಣ ವೇಷ, ಪೂರ್ವರಂಗದಿಂದ ಹಿಡಿದು ಬಾಲಗೋಪಾಲ, ಆ ಥರ ಬೇರೆ ಬೇರೆ ಪುಂಡು ವೇಷಗಳು, ಆ ಥರ ಸಣ್ಣ ಸಣ್ಣ ವೇಷದಿಂದ ಬಂದು ದೊಡ್ಡ ವೇಷಕ್ಕೆ ಕೊಡುವಂಥ ಪದ್ಧತಿ ಇದ್ದದ್ದು. ಓಕೆ, ಅದಕ್ಕೆ ಪೂರ್ವರಂಗ ಕಲಿಕೆ ಅಂತಲೂ ಒಂದಿದೆ. ಪೂರ್ವರಂಗ ಆದಮೇಲೆ ನಿಮಗೆ ವೇಷ ಮಾಡಲಿಕ್ಕೆ ಇದಾಗುತ್ತೆ. ಓಕೆ, ಇಲ್ಲಿ ಹಂಗೆಲ್ಲ ಒಂದಷ್ಟು ನಿಮಗೆ ಏನು ಅದರೊಳಗೆ ಕಲಿಬೇಕು ಅದೆಲ್ಲ ನಿಮಗೆ ಸಿಗುತ್ತೆ ಇಲ್ಲಿ. ಓಕೆ, 1ನೇ ಹಂತ, 2ನೇ ಹಂತ, 3ನೇ ಹಂತ, 4ನೇ ಹಂತ. ಯಾಕಂದರೆ ಇದು ನ್ಯೂ ಸೆಲ್ಫ್ ಲರ್ನ್ ಪ್ಲಸ್ ಹೈಬ್ರಿಡ್ ಮೋಡಲ್ ಇರೋದ್ರಿಂದ ನಿಮಗೆ ಇದನ್ನು ಡಿವೈಡ್ ಮಾಡಿದ್ದು. ಓಕೆ, ಸೊ ಎಲ್ರಿಗೂ, ಯಾರಿಗೆ ನಾನು ಆವಾಗ ಹೇಳಿದೆಲ್ಲ ಯಾರಿಗೆ ಇದು ಅಂತ, ಅದಕ್ಕೆಲ್ಲ ನಾನು ಇಲ್ಲಿ ಇದು ಹಾಕಿದ್ದೇನೆ. ಈಗ ನಿಮಗೆ ಜಸ್ಟ್ ಯಕ್ಷಗಾನದ ಬಗ್ಗೆ ಥಿಯರಿ ಮತ್ತು ಸ್ವಲ್ಪ ತಿಳ್ಕೋಬೇಕು ಏನು ಅಂತ. ಯಕ್ಷಗಾನ ಅಂದರೆ ಏನು, ಡೆಫಿನೇಷನ್ ಏನು, ತಾಳ ಯಾವುದೆಲ್ಲ ತಾಳ ಬರುತ್ತೆ, ಅದು ಒಳಗೆ ಯಾವ ಥರ ನಡೆಯುತ್ತೆ. ಓಕೆ, ಚೆಂಡೆ ಮದ್ದಲೆ ಅವರು ಹೆಂಗೆ, ಏನು ಪ್ರಿಪ್ರೇಷನ್ ಇಲ್ಲದೆ, ರಿಹರ್ಸಲ್ ಇಲ್ಲದೆ ಹೆಂಗೆ ಕಾಂಬಿನೇಷನ್ನಲ್ಲಿ ಆಟ ನಡೆಯುತ್ತೆ, ಅದೆಲ್ಲ ತಿಳ್ಕೊಳ್ಳಿಕ್ಕೆ ಬೇಸಿಕ್ ಆದ ಇಂಟ್ರೊಡಕ್ಷನ್, ಫೌಂಡೇಶನ್ ಲೆವೆಲ್. ಒಂದು ನಿಮಿಷ. ಓಕೆ, ಫೌಂಡೇಶನ್ ಲೆವೆಲ್ದು ನಿಮಗೆ ಕ್ಲಾಸ್ ಅದು 1 ತಿಂಗಳು ಅಂತ ತಿಳ್ಕೊಳ್ಳೋಣ. ಓಕೆ, 1 ನಿಮಿಷ. ಓಕೆ, ಇದು 1 ತಿಂಗಳದ್ದು ಪಾಠ ನಿಮಗೆ. ಓಕೆ, ಇದು ಜಾಸ್ತಿಯಾಗಿ ನಿಮಗೆ ಆನ್ಲೈನಲ್ಲೇ ಸಿಗುತ್ತೆ. ನಿಮಗೆ ಒಂದಷ್ಟು ವಿಡಿಯೋ ಮಾಡಿ ಹಾಕಿದ್ದೇನೆ ವಿತ್ ಸಿಲೆಬಸ್ ವೈಸ್. ನಾನು ಸಿಲೆಬಸ್ ಕೂಡ ತೋರಿಸ್ತೇನೆ. ಸಿಲೆಬಸ್ ಬೇಸಿಕ್ ಏನು, ತಾಳ ಅಂದ್ರೇನು, ಯಾವುದೆಲ್ಲ ತಾಳ ಯೂಸ್ ಆಗುತ್ತೆ, ಹೆಂಗೆ ರಂಗನಡೆ, ಹೆಂಗೆ ಪ್ರವೇಶ, ಬೇರೆ ಬೇರೆ ಟರ್ಮ್ ಬರುತ್ತೆ. ಈಗ ಪ್ರವೇಶ, ಯುದ್ಧ ಕುಣಿತ, ದಿತ್ತ, ಆ ಥರ ಒಂದಷ್ಟು ಟರ್ಮ್ ಬರುತ್ತೆ. ಮತ್ತು ಮೂಲತ, ಆ ಥರ ಅದರದ್ದು ಇಂಟ್ರೊಡಕ್ಷನ್ ಲೇಮ್ ನಮ್ಮದು ಇಷ್ಟು ತಿಳ್ಕೋಬೇಕು ಒಂದು ಯಕ್ಷಗಾನದ ಬಗ್ಗೆ ಅಂತ. ಓಕೆ, ಅದರದ್ದು ಬಗ್ಗೆ ನಿಮಗೆ ಇಲ್ಲಿ ಮೊದಲ ಹಂತದಲ್ಲಿ ಸಿಗುತ್ತೆ. ಇದು ಎಲ್ಲರೂ ನೀವು ಅಟೆಂಡ್ ಆಗ್ಬೋದು. ಒಂದ್ಸಲ ಎಲ್ಲರೂ ಹೀಗೆ ಅಟೆಂಡ್ ಆಗ್ಬೋದು, ತಿಳ್ಕೊಳ್ಬೇಕು ಅಂತ ಇದ್ದವರಿಗೆ. ಆಮೇಲೆ 2ನೇ ಹಂತ ಈ ಮೂಲ ತಾಳಗಳು. ಓಕೆ, ಯಕ್ಷಗಾನದಲ್ಲಿ ಒಂದಷ್ಟು ತಾಳಗಳಿದೆ. ಎಷ್ಟು ತಾಳಗಳಿವೆ ಅದೆಲ್ಲ ಒಂದೊಂದನ್ನೇ ಅಭ್ಯಾಸ ಮಾಡ್ಕೊಂಡು ಬರುವಂಥದ್ದು. ಅದರದ್ದು ಬೇಸಿಕ್ ತಾಳ ಮತ್ತು ಅದರದ್ದೇ ಡಿರೈವೇಟಿವ್ ಅಡ್ವಾನ್ಸ್ ತಾಳಗಳಿರುತ್ತೆ. ಓಕೆ, ಅದನ್ನು ಬೇಸಿಕ್ ತಾಳದಲ್ಲಿ ಏಕ, ರೂಪಕ, ಜಂಪೆ, ತ್ರಿವುಡೆ, ಅಷ್ಟ ಮುಂತಾದ ಒಂದು ಬೇಸಿಕ್ ತಾಳ ಇರುತ್ತೆ. ಅದನ್ನು ಒಂದು ರೌಂಡು ತಿಳ್ಕೊಡುವಂಥದ್ದು. ಅದರ ಜೊತೆಗೆ ನಮ್ಮ ರಂಗಕ್ಕೆ ಯಾವುದು ಬೇಕು, ಸಣ್ಣ ಸಣ್ಣ ಪಾತ್ರಕ್ಕೆ ಯಾವುದು ಬೇಕು, ಅದನ್ನೆಲ್ಲ ಇಲ್ಲಿ ಬರುತ್ತೆ. ಓಕೆ, ಮತ್ತು ಮುಂದುವರೆದ ಅಡ್ವಾನ್ಸ್ ತಾಳಗಳು. ಓಕೆ, ತ್ವರಿತ ತ್ರಿವುಡೆ, ಇದು ತ್ವರಿತ ತ್ರಿವುಡೆ, ಪ್ರವೇಶ, ಬಣ್ಣಗಾರಿಕೆ, ವೇಷ, ಇಂಥ ಈ ಮೂಲ ತಾಳ ಇತ್ತಲ್ಲ, ಅಡ್ವಾನ್ಸ್ ತಾಳ. ಮತ್ತು ಈ ಪ್ರವೇಶ, ಬಣ್ಣಗಾರಿಕೆ, ಇದು ಬೇಸಿಕ್. ಈ ಥರ ನಿಮಗೆ ವೇದಿಕೆಗೆ ಪ್ರದರ್ಶನ ನೀಡಲು ಏನೆಲ್ಲ ಬೇಕು ಅದು 3ನೇ ಹಂತದಲ್ಲಿ ಬರುತ್ತೆ. ಓಕೆ, ಬೇಸಿಕ್ ಹಂತದಲ್ಲಿ ಬೇಸಿಕ್ ತಾಳಗಳು ಬರುತ್ತೆ. ಅದನ್ನು ಸ್ವಲ್ಪ ಮೈಗೆ ಒಗ್ಗಿಸ್ಕೊಂಡು ಆದಮೇಲೆ ಈ ತಾಳದಲ್ಲಿ ಇದರಲ್ಲಿ ಕಂಪ್ಲೀಟ್ ಆಗುತ್ತೆ. ಆಮೇಲೆ ಅಡ್ವಾನ್ಸ್ ಅಂತ ಬರುತ್ತೆ. ಓಕೆ, ರಂಗನಡ ಬರುತ್ತೆ, ತೆರೆಕಲ ಸುಗ ಬರುತ್ತೆ, ಪ್ರಸಂಗದ ಆಳ ಅಭ್ಯಾಸ, ಆ ಥರ ಆಂಗಿಕ, ಇಂಥದ್ದೆಲ್ಲ ಅಡ್ವಾನ್ಸ್ ಕ್ಲಾಸಲ್ಲಿ ಹೋಗುತ್ತೆ. ಓಕೆ, ಇವನ್ನು ನಿಮಗೆ ನಾರ್ಮಲ್ ಆಗಿ ಪೂರ್ವರಂಗದಿಂದ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಪೂರ್ವರಂಗದ ಅಗತ್ಯ ಇಲ್ಲ. ಇದು ನಮ್ಮ ಪಾತ್ರಕ್ಕೆ ಅನುಗುಣವಾಗಿ ಈಗ ನೆಕ್ಸ್ಟ್ ಇದಿದ್ದರೆ ಇದಕ್ಕೆಲ್ಲ ಎಷ್ಟು ಬೇಕು ಅದನ್ನು ಒಂದು ರೌಂಡ್ ಇದು ಮಾಡಿದ್ರೆ ನೇರವಾಗಿ ಯಕ್ಷಗಾನ ಪ್ರದರ್ಶನ ಕೂಡ ಮಾಡ್ಬೋದು. ಓಕೆ, ಸೀನಿಯರ್ ಮತ್ತು ಜೂನಿಯರ್, ಈ ಜೂನಿಯರ್ ಪಾತ್ರಗಳಿಗೆ ನಾವು ಹೊಸ ಎಂಟ್ರಿ ಆದವರು ಅವಕಾಶ ತಗೊಳ್ಳುವಂಥದ್ದು. ಓಕೆ, ಮತ್ತು ಮುಂದೆ ಮುಂದೆ ಅದೇ ಕೂಡ ನಿಮ್ಮ ಕಲಿಕೆ ಪಾತ್ರಗಳ
ಇದು ಜಾಸ್ತಿ ಆಗುತ್ತೆ ಹೋಗುತ್ತೆ. ಬಟ್ ನೀವು ಅಲ್ಲಿ ನೀವು ಕಲಿಬೇಕು, ಏನು ಅದಕ್ಕೆ ಬೇಕು ನ್ಯಾಯ ಕೊಡಲಿಕ್ಕೆ ಅದನ್ನು ನೀವು ಮಾಡಲೇಬೇಕು. ಓಕೆ, ಇಲ್ಲಿ ಹಂತ ಹಂತವಾಗಿ ನಿಮಗೆ ಹಂತ ಹಂತವಾಗಿ ನೋಟ್ಸ್ ಸಿಗುತ್ತೆ. ಈಗ ಅಲ್ಲಿ ಹೋದರೆ ಓಕೆ, ನಿಮಗೆ ಈ ಕೋರ್ಸ್ ಆ್ಯಕ್ಸಸ್ ಕೊಡ್ತೇನೆ ನಾನು. ಓಕೆ, ಇದು learn.dkgowdas.bangalore.com ಅಲ್ಲಿ ನಾಲೆಜ್ ಹಬ್, ಅದರಲ್ಲಿ ನಾವು ದಕ್ಷಿಣ ಕನ್ನಡದವರಾಗಿರೋದ್ರಿಂದ ನಮಗೆ ತೆಂಕುತಿಟ್ಟುಗಳ ಅಭ್ಯಾಸದ ಬಗ್ಗೆ ನಿಮಗೆ ಪ್ರಾರಂಭದಲ್ಲಿ ಹೇಳ್ತೇವೆ. ತೆಂಕುತಿಟ್ಟಲ್ಲಿ ಒನ್ಸ್ ಅಗೇನ್ ಬೇರೆ ಬೇರೆ ಇದಿರುತ್ತೆ. ಓಕೆ, ತೆಂಕುತಿಟ್ಟು ನಾಟ್ಯ, ತೆಂಕುತಿಟ್ಟು ಚೆಂಡೆ ಮದ್ದಲೆ, ತೆಂಕುತಿಟ್ಟು ಭಾಗವತಿಗೆ, ಆ ಥರ. ಓಕೆ, ನಿಮಗೆ ಇವಾಗ ನಾಟ್ಯದಿಂದ ಆರಂಭ ಮಾಡುವಂಥದ್ದು. ಅಲ್ಲಿ ಒಳಗೆ ಹೋದರೆ ಇದು ನಿಮಗೆ ಆಕ್ಸೆಸ್ ನಾನು ನಿಮ್ಮ ಇಮೇಲ್ ಐಡಿಗೆ ಕೊಡಬೇಕು, ಅದಕ್ಕೆ ನೀವು ಫಾರ್ಮ್ ಫಿಲ್ ಮಾಡಿ ಅಂತ ಹೇಳುವಂಥದ್ದು. ಓಕೆ, ನೀವು ಏನಂತ ನಮಗೆ ಗೊತ್ತಿರಬೇಕು. ಓಕೆ, ಇಲ್ಲಿ ಎಲ್ಲ ನೋಟ್ಸ್ಗಳು ಸಿಗುತ್ತೆ. ಈಗ ನೋಟ್ಸನ್ನು ಆ್ಯಕ್ಸೆಸ್ ಮಾಡಿದರೆ ಏಕತಾಳ ಈ ಥರ. ಈಗ ನೋಟ್ಸನ್ನು ಆ್ಯಕ್ಸೆಸ್ ಮಾಡಿದರೆ ಪ್ರತಿ ತಾಳದ್ದು ನಿಮಗೆ PDF ಸಿಗುತ್ತೆ ನೋಟ್ಸದ್ದು. ಓಕೆ, ಈ ಥರ ನೋಟ್ಸ್ ಬರುತ್ತೆ. ಅದರದ್ದು ಯಾವ ಥರ ರಂಗ ನಡೆ ಇರುತ್ತೆ, ತಾಳ ಇರುತ್ತೆ, ಹೆಂಗೆ ಬೀಟ್ಸ್ ಹೋಗುತ್ತೆ, ಎಷ್ಟು ಆವರ್ತಗಳು ಬರುತ್ತೆ. ಓಕೆ, ಫಸ್ಟ್ ರೌಂಡಲ್ಲಿ ಇದನ್ನು ನೀವು ಮನೆಯಲ್ಲೇ ಕಲಿಯುವಂಥದ್ದು. ಅದಕ್ಕೇನು ದೊಡ್ಡ ರಾಕೆಟ್ ಸೈನ್ಸ್ ಬೇಕಾಗಿಲ್ಲ. ನೀವು ಬೆಳಿಗ್ಗೆ ಬೇಗ ಎದ್ಬಿಟ್ಟು ಇದು ರೆಡಿ ಆಗಿಬಿಟ್ಟು ಬಸ್ ಹತ್ಬಿಟ್ಟು ಅಥವಾ ವೆಹಿಕಲಲ್ಲಿ ಇಟ್ಟು ಆ ಟ್ರಾಫಿಕಲ್ಲಿ ಬಂದು ಜಸ್ಟ್ ಇದನ್ನು ಕಲೀಲಿಕ್ಕೆ ಅಲ್ಲಿ ಬರಬೇಕಾಗಿಲ್ಲ. ನೀವು ಮನೆಯಲ್ಲೇ ಕಲಿಯುವಂಥದ್ದು. ಆ ಥರ ನಿಮಗೆ ನೋಟ್ಸ್, ಅದಕ್ಕೆ ಬಾಯ್ತಾಳ ಅಂತ ಹೇಳ್ತೇವೆ. ಬಾಯ್ತಾಳವನ್ನು ನಾವು ಕಲಿಯುವಂಥದ್ದು. ಅದಕ್ಕೆ ಸಂಬಂಧಪಟ್ಟ ಪ್ರತಿಯೊಂದು ತಾಲೂಕು ತಗೊಂಡ್ರು ಅಲ್ಲಿ ನಿಮಗೆ ಏಕತಾಳ ಅಂತ ಸೆಕ್ಷನ್ನೇ ಬರುತ್ತೆ. ಅಲ್ಲಿ ನೋಟ್ಸ್ ಡಾಕ್ಯುಮೆಂಟ್ ಬರುತ್ತೆ, ಮತ್ತು ಅಲ್ಲಿ ನಿಮಗೆ ವಿಡಿಯೋಗಳು ಸಿಗುತ್ತೆ. ಓಕೆ, ನಿಮಗೆ ಬೇಕಾದಂಥ ವಿಡಿಯೋ ಪಾಠಗಳು. ನಿಯರಾಗಿ ನಿಮಗೆ ನೀಟಾಗಿ ಇರುವಂಥ ವಿಡಿಯೋ ಪಾಠಗಳು ಸಿಗುತ್ತೆ. ಅದನ್ನು ನೋಡ್ಕೊಳ್ಳುವಂಥದ್ದು ಒಂದು 10 ಸಲ ನೋಡಿ ನಿಮಗೆ ಜೀರ್ಣ ಆಗುವಷ್ಟು ನೀವು ಅದನ್ನು ನೋಡಿಕೊಂಡು ಅಭ್ಯಾಸ ಮಾಡಿಕೊಂಡು ಇಲ್ಲಿ ನೆಕ್ಸ್ಟಿಗೆ ನಮ್ಮದು ಆಫ್ಲೈನ್ ಕ್ಲಾಸಲ್ಲಿ ಬರುವಂಥದ್ದು. ಓಕೆ, ಇಲ್ಲಿ ನಿಮಗೆ ನೋಟ್ಸ್ ಸಿಗುತ್ತೆ ಕ್ಲಿಯರಾಗಿ ನಿಮಗೆ. ಹಲೋ ಅದು ಸೌಂಡು ಶೇರ್ ಆಗಿಲ್ಲ ಅಂತ ಗೊತ್ತಿಲ್ಲ. ಓಕೆ, ಅದನ್ನು ಶೇರ್ ಮಾಡಬೇಕು. ಇಲ್ಲಿ ನೋಟ್ಸ್ ಇದೆ, ಅದು ವಿಡಿಯೋ ಇದೆ ಕ್ಲಿಯರಾಗಿ. ಓಕೆ, ಆ ಥರ. ಮತ್ತು ಅದರಲ್ಲಿ ಒಂದು ತಾಳ ಅಂತ ತಿಳ್ಕೊಂಡ್ರೆ ಅದರಲ್ಲಿ ತಾಳದ ಒಳಗೆ ಸ್ಟ್ರಕ್ಚರ್ ಇರುತ್ತೆ. ಅದನ್ನು ನಾವು ಅಭ್ಯಾಸ ಮಾಡಬೇಕು. ಇದೇ ಥರ ಹೋಗುತ್ತೆ, ನಡೆ, ಬೆಡ್ತಿಗೆ, ಮುಕ್ತಾಯ, ಆ ಥರ ಸ್ಟ್ರಕ್ಚರ್ ಇರುತ್ತೆ. ಅದು ಚೆಂಡೆ ಮದ್ದಲೆ ಅವರಿಗೆಲ್ಲ ಹೆಂಗೆ ಸಿಂಕ್ ಆಗುತ್ತೆ ಅದೆಲ್ಲ ಕಲೀಲಿಕ್ಕೆ ಇರುತ್ತೆ. ಅಂದರೆ ನಿಮಗೆ ನೋಟ್ಸ್ ಕೊಡ್ತೇನೆ, ವಿಡಿಯೋ ಕೊಡ್ತೇನೆ, ಮತ್ತು ಬೇರೆ ರೆಫರೆನ್ಸ್ ಕಲಿಕೆಗೆ ಸಂಬಂಧಪಟ್ಟಂಥ ಎಲ್ಲ ನೋಟ್ಸ್ಗಳು ಬೇರೆ ಬೇರೆ ಸೋರ್ಸ್. ಈಗ ಇಂಟರ್ನೆಟಲ್ಲಿ ಒಂದಷ್ಟು ಫ್ರೀ ಮೆಟೀರಿಯಲ್ಸ್, ಅಷ್ಟು ಕೆಲವು ಸಲ ವೀಡಿಯೋ ಹಾಕಿರ್ತಾರೆ, ರೆಫರೆನ್ಸ್ ವೀಡಿಯೋಸ್, ಅದೆಲ್ಲ ಇಲ್ಲಿ ನಿಮಗೆ ಸಿಗುತ್ತೆ. ಅದನ್ನು ನೋಡಿ ಅಭ್ಯಾಸ ಮಾಡಿಕೊಡುವಂಥದ್ದು. ಮತ್ತು ಬೇರೆ ಬೇರೆ ಗುರುಗಳ ಪಾಠವನ್ನು ಕೂಡ ನಾನು ನಿಮಗೆ ಕೊಡಲಿಕ್ಕೆ ಟ್ರೈ ಮಾಡ್ತೇನೆ. ಓಕೆ, ಇದು ಈ ಕೋರ್ಸ್ಗೆ ಆಕ್ಸೆಸ್ಗೆ ನಂದು ನಿಮ್ಮ ಇಮೇಲ್ ಐ ಡಿ ಕೊಡುವಂಥದ್ದು. ನಿಮ್ಮ ಇಮೇಲ್ ಐ ಡಿ ಅಂತ ನಾನು ಫಾರ್ಮ್ ಇಟ್ಟಿದ್ದೇನೆ. ಆ ಫಾರ್ಮ್ಗೆ ನೀವು ಫಿಲ್ ಮಾಡಬೇಕು. ಓಕೆ, ಆಮೇಲೆ ರೆಗ್ಯುಲರ್ ನಿಮಗೆ ಇದು ಕೊಡ್ತೇನೆ, ಯಾವುದು. ಓಕೆ, ಬೇರೆ ಬೇರೆ ಹಂತ ಇತ್ತು. ನಿಮ್ಮ ಬಿಡುವಿನ ಟೈಮಲ್ಲಿ ಎನಿ ಟೈಮ್ ನೀವು ಕಲಿಬೋದು. ಓಕೆ, ಇದಕ್ಕೆ ಟೈಮ್ ಬೇಕಾಗಿಲ್ಲ. ಓಕೆ, ಒಂದು ದಿನಕ್ಕೆ ಒಂದು ಅರ್ಧ ಗಂಟೆ ಯೂಸ್ ಮಾಡ್ಕೊಳ್ಳಿ, ಅಥವಾ ಸಂಡೇ ಇರುತ್ತೆ ಅಥವಾ ಫ್ರೀ ಟೈಮ್ ಇರುತ್ತೆ, ನೀವು ರಿಸರ್ವ್ ಮಾಡಬೇಕು ಕಲಿಕೆಗೆ. ಓಕೆ, ನೆಕ್ಸ್ಟ್ ತಿಂಗಳಿಗೆ ಒಂದು ಸಲ ನಾವು ಸೇರುವಾಗ ಅಥವಾ ತಿಂಗಳು 2 ಸಲ ನೀವು ಒಂದಷ್ಟು 2-3 ತಾಳವನ್ನು ಕವರ್ ಮಾಡ್ಕೊಂಡು ಬರಬೇಕು. ಅಲ್ಲಿ ಕವರ್ ಮಾಡಲಿಕ್ಕೇನಿಲ್ಲ. ಓಕೆ, ನಾನು ಅದಕ್ಕೆ ಡೈಲಿ ನಿಮಗೆ ಪೋಸ್ಟ್ ಮಾಡ್ತೇನೆ. ಒಂದು ಸಲ ಕಲಿಕೆ ಆರಂಭ ಆದಮೇಲೆ ನೀವು ಇಷ್ಟನ್ನು ಕಲಿತು ಬರಬೇಕು, ನೋಡಿ ಬರಬೇಕಂತ. ಓಕೆ, ಆ ಥರ. ಓಕೆ, ನಿಮಗೆ ನೆಕ್ಸ್ಟ್ ಸೀನಿಯರ್ಸ್ ಬೆಂಗಳೂರಲ್ಲಿರೋ ಬೇರೆ ಟೀಚರ್ಸ್ ನಿಮಗೆ ನಾವು ಆಫ್ಲೈನಲ್ಲಿ ನಾವು
ಲರ್ನಿಂಗ್ ಇರುತ್ತಲ್ಲ ಆವಾಗ ಅವರು ಬಂದು ನಿಮ್ಮನ್ನು ರೆಡಿ ಮಾಡುವಂಥದ್ದು. ಓಕೆ. ಮತ್ತೊಂದು ಪ್ರತಿಯೊಂದು ಸ್ಟೇಜಿಗೂ ನಿಮಗೆ ವ್ಯಾಲಿಡೇಷನ್ ಇರುತ್ತೆ. ಈಗ ಮೂಲ ಪಾಠ ಓದಿ ಕಂಪ್ಲೀಟ್ ಮಾಡಿದ್ರೆ ಅದಕ್ಕೊಂದಷ್ಟು ನಿಮಗೆ ಸರ್ಟಿಫಿಕೇಟ್ ಥರ. ಓಕೆ. ಮೊದಲಿನ ಹಂತ ಟೆಸ್ಟಿಂಗ್ ಇರುತ್ತೆ. ಓಕೆ. ಅದು ಟೆಸ್ಟಿಂಗ್ ಆದಮೇಲೆ ನೀವು ಕಂಪ್ಲೀಟ್ ಮಾಡ್ತಾ ಹೋಗುವಂಥದ್ದು. ಇಲ್ಲಾಂದರೆ ಮುಂದಕ್ಕೆ ಇಲ್ಲ, ಅವಕಾಶ ಇಲ್ಲ, ವೇಷಕ್ಕೆ ಅವಕಾಶ ಇಲ್ಲ. ನಾನು ನಾಳೆ ವೇಷನೇ ಹಾಕಲಿಕ್ಕೆ ಬರ್ತೇನಂತ ಆ ಥರ ಮಾಡಬೇಡಿ. ಓಕೆ. ಅದು ಬೇರೆ ಕ್ಯಾಟಗರಿ ಅದು. ಓಕೆ. ನಿಮಗೆ ಕಲಿಕೆಗೆ ಪ್ರತಿಯೊಂದಕ್ಕೂ ನಿಮಗೆ ಸರ್ಟಿಫಿಕೇಟ್, ನೀವು ಬೇಸಿಕ್ ಅಂತ ಮುಗಿದಿದ್ದೀರಿ, ಅಡ್ವಾನ್ಸ್ ಅಂತ ಮುಗಿದಿದ್ದೀರಿ ಅಂತ ನಿಮಗೆ ಸ್ಟ್ಯಾಂಡರ್ಡ್ ಇದರಲ್ಲಿ ನಿಮಗೆ ನಮ್ಮ ಕಾರ್ಯಕ್ರಮದಲ್ಲಿ ನಿಮಗೆ ಕಲಿಕಾ ಸರ್ಟಿಫಿಕೇಟ್ ಕೂಡ ಒದಗಿಸುವಂಥ ಪ್ಲ್ಯಾನ್ ಮಾಡೋಣ. ಓಕೆ. ಓಕೆ. ಇಲ್ಲಿ ನಿಮ್ಗೆ ಗೊತ್ತಾಯ್ತಾ, ಇದಾಗಬೇಕು, ನೀವು ಮೆಂಬರ್ ಆಗಬೇಕು. ಮತ್ತು ಈ ಲಿಂಕ್ ಬಳಸಿ ಅರ್ಜಿಯನ್ನು ಆನ್ಲೈನಲ್ಲಿ ಮಾಡಿ ಆಮೇಲೆ ನಿಮಗೆ ಒಂದ್ಸಲ ನೀವು ಸಬ್ಮಿಟ್ ಮಾಡಿದ್ಮೇಲೆ ನಿಮ್ಮನ್ನು ವೆರಿಫೈ ಮಾಡಿಬಿಟ್ಟು ನೀವು ಹೌದಾ ಅಲ್ವಾ ಅಂತ, ಕಲಿಕೆಯ ಹೌದಾ ಅಲ್ವಾ ಅಂತ ವೆರಿಫೈ ಮಾಡಿಬಿಟ್ಟು ನಿಮಗೆ ಆ್ಯಕ್ಸೆಸ್ ಕೊಡ್ತೇವೆ ನಿಮ್ಮ ಇಮೇಲ್ಗೆ. ಅಲ್ಲಿ ಲಾಗಿನ್ ಮಾಡಲಿಕ್ಕೆ ಇರುತ್ತೆ. ಓಕೆ. ಇಲ್ಲಿದ್ದು ಓಕೆ, ಇಲ್ಲಿ ಹಾಕಿದ್ದೇನಲ್ಲ, ನಾನು ಲಾಗೌಟ್ ಮಾಡಿದರೆ ಓಕೆ, ಲಾಗೌಟ್ ಈ ಥರ ಬರುತ್ತೆ. ನೀವು ಇಲ್ಲಿ ನಿಮಗೆ ಕೊಟ್ಟಿರೋ ಲಾಗಿನ್ ನಿಮಗೆ ಆ್ಯಕ್ಸೆಸ್ ಕೊಟ್ಟಾದ್ಮೇಲೆ ನಿಮ್ಮ ಮೇಲ್ ಚೆಕ್ ಮಾಡಬೇಕು. ಓಕೆ. ಆ ಮೇಲಲ್ಲಿ ಲಾಗಿನ್ ಪಾಸ್ವರ್ಡ್ ಇರುತ್ತೆ. ಓಕೆ. ಅದನ್ನು ಹಾಕಿ ಲಾಗಿನ್ ಆಗಬೇಕು. ಆಮೇಲೆ ಅಲ್ಲಿ ಹೋಗಿ ನೀವು ಪಾಸ್ವರ್ಡ್ ಬೇಕಾದರೆ ಚೇಂಜ್ ಮಾಡಿಕೊಳ್ಳಿ. ಓಕೆ. ಡಿಫಾಲ್ಟ್ ಒಂದು ಪಾಸ್ವರ್ಡ್ ಇರುತ್ತೆ, ಇದು ನಿಮಗೋಸ್ಕರ ಮಾತ್ರ, ಬೇರೆಯವರಿಗೆ ಶೇರ್ ಮಾಡುವಂತಿಲ್ಲ. ಓಕೆ. ಇದನ್ನು ನೀವು ಇದು ಮಾಡಬೇಕು, ಸೈನ್ ಇನ್. ಓಕೆ. ಇಲ್ಲಿ ಪ್ರತಿಯೊಂದು ನಿಮಗೆ ಬೇಸಿಕ್, ಫಸ್ಟಿಗೆ ಬೇಸಿಕ್ದು ಇದು ಕೊಡ್ತೇನೆ. ಓಕೆ. ಬೇಸಿಕ್ದು ಅದನ್ನು ನೀವು ತಿಳ್ಕೊಬೇಕು. ಅಲ್ಲಿ ನಿಮಗೆ ಎಲ್ಲ ಈಗ ಸಿಲೆಬಸ್ ಕವರ್ ಮಾಡ್ತೇನೆ ನಾನು. ಆಮೇಲೆ ಅಡ್ವಾನ್ಸ್, ಬೇಸಿಕಲ್ಲಿ ಎಲ್ಲದು ಸ್ವಲ್ಪ ಸ್ವಲ್ಪ ನಿಮಗೆ ತೆಂಕುತಿಟ್ಟು ಬಡಗುತಿಟ್ಟು ಏನು ಅದ್ರದೊಳಗೆ ಏನಿದೆ ಅದನ್ನು ಸ್ವಲ್ಪ ಸ್ವಲ್ಪ ಎಲ್ಲ ಸಿಗುತ್ತೆ. ಆಮೇಲೆ ಪರ್ಟಿಕ್ಯುಲರ್ ಟ್ರ್ಯಾಕ್ ಹೋಗುತ್ತೆ. ನಾಟ್ಯ, ಫಸ್ಟಿಗೆ ನಾಟ್ಯವನ್ನು ಎಲ್ಲರೂ ಒಂದು ಅಟ್ಲೀಸ್ಟ್ ಮೊದಲನೇ ಹಂತ, ಎರಡನೇ ಹಂತವನ್ನು ನೀವು ಕಂಪ್ಲೀಟ್ ಮಾಡಬೇಕು. ಆಮೇಲೆ ಚೆಂಡೆ ಮದ್ದಲೆ ಆಮೇಲೆ ಹೋಗುವಂಥದ್ದು. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅದು ಸ್ವಲ್ಪ ಪ್ಲ್ಯಾನ್ ಮಾಡಬೇಕು, ಯಾಕಂದರೆ ಜನ ಬೇಕು ನಮಗೆ. ಓಕೆ. ಆ ಥರ ನಿಮಗೆ ಆ್ಯಕ್ಸೆಸ್ ಸಿಗುತ್ತೆ. ಓಕೆ. ಅಂತ ಇಲ್ಲಿ ಅಸೈನ್ಮೆಂಟ್ ನೀವು ಕಂಪ್ಲೀಟ್ ಮಾಡಬೇಕು. ಈಗ ನೀವು ಕಲ್ತಿದ್ದನ್ನು ನೀವು ಒಪ್ಪಿಸಬೇಕು. ಈಗ ನಾನು ಒಂದು 10 ಸಲ ಜಸ್ಟ್ ನೋಟ್ಸ್ ಬರೀರಿ ಅಂತ ಹೇಳ್ತೇನೆ. ಓಕೆ. ನೀವು 10 ಸಲ ಬರೆದು ಹಾಕಬೇಕು. ಮತ್ತು 10 ಸಲ ಬಾಯ್ತಾಳ ರೆಕಾರ್ಡ್ ಮಾಡಿ ಕಳಿಸಿ ಅಂತ ಹೇಳ್ತೇನೆ. ಓಕೆ. ತಾಳ ಅಲ್ಲಿ ಇರುತ್ತೆ, ಅದನ್ನೇ ತಾಳ ಹಾಕಿ ಆಡಿಯೋನ ವಿಡಿಯೋನ ಮಾಡಿ ಹಾಕಿ ಅಂತ ಹೇಳ್ತೇನೆ. ನೀವು ಹಾಕಿ ಕೊಡಬೇಕು. ಅಲ್ಲಿ ರಿವ್ಯೂ ಮಾಡ್ತೇನೆ ನಾನು. ರಿವ್ಯೂ ಮಾಡಿದ ಮೇಲೆ ನಿಮಗೆ ನೆಕ್ಸ್ಟಿಗೆ ಈಸಿ ಆಗುತ್ತೆ. ಓಕೆ. ಇಲ್ಲಿ ತಪ್ಪಾಗಿದೆ ಅಂತ. ಓಕೆ. ಯಾಕಂದರೆ ನಾವೀಗ ಮೆಚ್ಯೂರ್ ಆಗಿದ್ದೇವೆ. ಒಂದು ವಿಡಿಯೋವನ್ನು ನೋಡಿ ಅಥವಾ ನೋಟ್ಸನ್ನು ನೋಡಿ ನಮಗೆ ಅರ್ಥ ಮಾಡಲಿಕ್ಕೆ ಸಾಧ್ಯತೆ ಇದೆಯಲ್ಲ. ಓಕೆ. ಅದನ್ನು ನಮ್ಮಿಂದ ಎಷ್ಟಾಗುತ್ತೆ ಅದನ್ನು ಪ್ರಯತ್ನ ಮಾಡೋಣ. ಓಕೆ. ಸೆಲ್ಫ್ ಲರ್ನ್ ಮಾಡಿ ಫಸ್ಟ್. ಇದರಲ್ಲಿ ಇರುವುದೇ ಆಸಕ್ತಿ ಮತ್ತು ಸೆಲ್ಫ್ ಲರ್ನಿಂಗ್. ಮುಂಚಿನ ಯಕ್ಷಗಾನದಲ್ಲಿ ಯಾರೂ ಶಾಸ್ತ್ರೀಯವಾಗಿ ಪಾಠ ಮಾಡ್ತಿರ್ಲಿಲ್ಲ. ಸಬ್ಜೆಕ್ಟ್ ಇಟ್ಕೊಂಡು ರಂಗದಲ್ಲಿ ಹೋಗು, ಅಲ್ಲೇ ಇರು, ಅಲ್ಲೇ ಅವರ ಜೊತೆ 6 ತಿಂಗಳಿರು, ಸೀನಿಯರ್ ಏನು ಮಾಡ್ತಾರೆ ಕೂತ್ಕೊಂಡು ನೋಡು, ಆಮೇಲೆ ಸಣ್ಣ ಸಣ್ಣ ವೇಷ ಕೊಡ್ತಾರೆ, ಮುಖಕ್ಕೆ ಬಣ್ಣ ಹಾಕ್ತಾರೆ, ಎಲ್ಲವನ್ನು ಅವರವರೇ ಮಾಡ್ಕೊಳ್ಳುವಂಥದ್ದು. ಈವನ್ ಮೇಕಪ್ ಆ್ಯಂಡ್ ಡ್ರೆಸ್ ಅದು ಕೂಡ ಎಲ್ಲವೂ ಸ್ವಂತ ಸ್ಥಿತಿನೇ ಇರುವಂಥದ್ದು ಯಕ್ಷಗಾನದಲ್ಲಿ. ಅದನ್ನು ಒಂದೊಂದೇ ನೀವು ಸಿದ್ಧಿಸ್ಕೊಂಡು ಹೋಗುವಂಥದ್ದು. ಓಕೆ. ಫಾರ್ಮು ನೀವು ಸಬ್ಮಿಟ್ ಮಾಡಬೇಕು. ಇದು ಯಕ್ಷಗಾನಕ್ಕೆ ಸಪ್ರೇಟ್ ಆದಂಥ ಫಾರ್ಮು ಇಲ್ಲಿದೆ. ಒಂದು ನಿಮಿಷ, ಇಲ್ಲಿ ಹಾಕಿದ್ದೇನಾ, ಅದು ಹೈಡ್ ಮಾಡೋಣ. ಹೈಡ್ ಫ್ಲೋಟಿಂಗ್ ಮೀಟಿಂಗ್ ಕಂಟ್ರೋಲ್. ಓಕೆ. ಓಕೆ. ಇದು ಫಾರ್ಮ್. ನಿಂದು ಇಮೇಲ್ ಐ ಡಿ ಎಲ್ಲ ಸಿಗಬೇಕಲ್ಲಿ, ಫೋನ್ ನಂಬರ್, ಇಮೇಲ್ ಐ ಡಿ, ಫುಲ್ ನೇಮ್ ಮತ್ತು ಸೀರಿಯಸ್ನೆಸ್. ಓಕೆ. ಫಸ್ಟಿಗೆ ಇದು ಅಪ್ಡೇಟ್ ಮಾಡಿ, ಮೆಂಬರ ಅಲ್ವಾ ಅಂತ. ಅಲ್ಲ ಅಂದರೆ ಆಗಬೇಕು. ಮತ್ತು ನೀವು ಇಲ್ಲಿ ಪರ್ಪಸ್ ಏನು, ಜಾಯ್ನ್ ಆಗೋ ಪರ್ಪಸ್, ಜಸ್ಟ್ ಐ ವಾಂಟ್ ಟು ನೋ
ನಿಮ್ಮ ಡೆಡಿಕೇಶನ್ ಲೆವೆಲ್. ಓಕೆ, ನಾನು ಸೀರಿಯಸ್ ಆಗಿ ನಾನು ಇಲ್ಲಿ ಕಲೀಲಿಕ್ಕೆ ಬರ್ತಿದ್ದೇನೆ, ಅಥವಾ ನಾನು ಜಸ್ಟ್ ನನಗಿಲ್ಲಿ ಅರ್ಥ ಆಗಬೇಕು ಯಾರು ಸೀರಿಯಸ್ ಆಗಿದ್ದಾರೆ, ಅಥವಾ ಜಸ್ಟ್ ನಿಮಗೆ ನಾಲೆಜ್ ಪರ್ಪಸ್. ಈಗ ತುಂಬ ಓಲ್ಡು ಸೀನಿಯರ್ಸ್ ಅಥವಾ ಸಪೋರ್ಟಿವ್ ಹೀಗೆ ಆಗಿ ಬರ್ತೀರಾ ಅಂಥವರೆಲ್ಲ ನಿಮ್ಮದು ಏನು ಅಂತ ನನಗೆ ಗೊತ್ತಾಗಬೇಕು ಅಲ್ಲಿ. ಓಕೆ, ಜಸ್ಟ್ ನನಗೆ ತಿಳ್ಕೊಳ್ಬೇಕು, ಎಕ್ಸ್ಪ್ಲೋರ್ ಮಾಡಬೇಕು, ಅಥವಾ ಇವರು ಏನು ಮಾಡ್ತಿದ್ದಾರೆ ಅಂತ ನೋಡಬೇಕು. ಓಕೆ, ಅಂಥದ್ರಲ್ಲಿ ನೀವು ಫಿಲ್ ಮಾಡಬೇಕು. ಓಕೆ, ಮತ್ತು ಒಂದು ಫಿಟ್ನೆಸ್ ಕಲ್ಚರ್ ಕನೆಕ್ಟಿವಿಟಿಗೆ ಬೇಕಾಗಿ. ಓಕೆ, ಇದು ಯಾರಿಗೋಸ್ಕರ? ನೀವು ನಿಮಗೋಸ್ಕರ ಇದು ಮಾಡ್ತಿದ್ದೀರಾ, ಅಥವಾ ನಿಮ್ಮ ಮಕ್ಕಳಿಗೋಸ್ಕರ? ಸಣ್ಣ ಮಕ್ಕಳಿರ್ತಾರೆ, ಅವರಿಗೆ ಕಲಿಸ್ಬೇಕು. ಸೊ ಅದಕ್ಕೆ ನಾನು ಸ್ವಲ್ಪ ಕಲಿಸ್ಬಿಟ್ಟು ಅವರಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಆಮೇಲೆ ಅವರಿಗೆ ನೀವು ಗೈಡೆನ್ಸ್ ಮಾಡಬೇಕು. ಓಕೆ, ಇಲ್ಲಿ ಖಾಲಿ ಇದರಲ್ಲಿ ನಿಮ್ಮ ಕೈಯಲ್ಲಿರೋದು ಟೀಚಿಂಗ್ ಅನ್ನೋದು. ಓಕೆ, ಇದನ್ನು ನೀವು ಮಕ್ಕಳಿಗೆ ಸೇರಿಸುವವರು, ನೀವು ಮಕ್ಕಳಿಗೆ ಇದನ್ನು ಇಷ್ಟನ್ನು ನಾನು ಸಬ್ಜೆಕ್ಟ್ ಕೊಡ್ತೇನೆ, ಅಷ್ಟನ್ನು ಅವರಿಗೆ ಒದಗಿಸುವಂಥದ್ದು ನಿಮ್ಮ ಜವಾಬ್ದಾರಿ. ಓಕೆ, ಈಗ ನೋಟ್ಸ್ ಇದೆ, ನೋಟ್ಸ್ ಲಿಂಕ್ ಅಂತ ಅದನ್ನು ಆಕ್ಸೆಸ್ ಮಾಡಿಬಿಟ್ಟು ನೋಟ್ಸ್ ಬಳಸ್ಕೊಡುವಂಥದ್ದು. ಓಕೆ, ಇಷ್ಟು ವೀಡಿಯೋ ಇದೆ, ಅದನ್ನು ಇಷ್ಟು ವೀಡಿಯೋನ ತೋರಿಸುವಂಥದ್ದು, ಅದು ನೀವು ಮಾಡಬೇಕು. ಓಕೆ, ಆ ಥರ. ಮತ್ತು ಅದನ್ನು ಆನ್ಲೈನಲ್ಲಿ ಒಂದೊಂದು ಸಲ ಆನ್ಲೈನಲ್ಲಿ ಬಂದು ಕೂಡ ನಾವು ಇದು ಮಾಡೋಣ, ಏನೆಲ್ಲ ರಿವ್ಯೂ ಮಾಡೋಣ. ಓಕೆ, ಆಮೇಲೆ ಅದೇ ಫ್ಯಾಮಿಲಿ ಪಾರ್ಟಿಸಿಪೇಷನ್, ನೀವು ಆ್ಯಸ್ ಎ ಫ್ಯಾಮಿಲಿಯಾಗಿ ನೀವು ಬರ್ತೀರಾ ಅಂತ. ಓಕೆ, ಮತ್ತು ನೀವು ತುಂಬ ಮಂದಿ ಕೆಲವು ವೇಷ ಮಾಡಿರ್ತೀರ, ಅದನ್ನು ಇಲ್ಲಿ ಹಾಕಿ. ಓಕೆ, ಅದನ್ನು ಇಲ್ಲಿ ಹಾಕಿ ನಿಮ್ಮ ಅನುಭವ, ಯಕ್ಷಗಾನದ ಅನುಭವ ಏನು, ಸೀನಿಯರ್ ಕಲಾವಿದರ ಅಥವಾ ಜೂನಿಯರ್ ಕಲಾವಿದರ, ಆ ಥರ ಏನಾದರೂ ಪರ್ಫಾರ್ಮೆನ್ಸ್ ಮಾಡಿದರೆ ಅದು ಹಾಕಿ. ಮತ್ತು ಇಲ್ಲಿ ಕೂಡ ಕೆಲವು ಸಲ ನೀವು ವೇಷಕ್ಕೆ, ಅದಕ್ಕೆ ಮತ್ತು ಟೀಚರ್ಸ್ಗೆ ನೀವು ಒಂದಷ್ಟು ಅಮೌಂಟ್ ಸ್ಪೇರ್ ಮಾಡಲಿಕ್ಕೆ ರೆಡಿ ಇರಬೇಕು. ಓಕೆ, ಯಾಕೆಂದರೆ ಇದು ಟೈಮ್ ಆ್ಯಂಡ್ ಸ್ಕಿಲ್ ಕನ್ಸ್ಯೂಮ್ ಆಗುತ್ತೆ. ಓಕೆ, ಒಬ್ಬರದ್ದು ಟೈಮ್ ಹೋಗುತ್ತೆ, ಟೀಚರ್ಸ್ಗೆ ಅವ್ರಿಗೆ ಕೆಲವು ಸಲ ಎಲ್ಲವನ್ನು ಉಚಿತವಾಗಿ ನೀಡೋಕ್ಕೆ ಆಗೋದಿಲ್ಲ. ಅಟ್ಲೀಸ್ಟ್ ಬೇಸಿಕ್ ನಾವು ಅದನ್ನು ಕವರ್ ಮಾಡಲಿಕ್ಕೆ ರೆಡಿ ಇರಬೇಕು. ಆ ಥರ ಮೈಂಡ್ ಸೆಟ್ ಇರಬೇಕು. ಓಕೆ, ನಿಮಗೆ ಕೆಲಸ ಆಗೋದಿಲ್ಲ ಅಂದರೂ ಓಕೆ. ಓಕೆ, ಅದು ನಾವು ಬೇರೆದಕ್ಕೆ ಪ್ಲ್ಯಾನ್ ಮಾಡ್ಕೊಳ್ಳೋಣ. ಬಟ್ ನಿಮಗೆ ಮನಸ್ಸಿರಬೇಕು ಸಪೋರ್ಟಿವ್ ಮೋಡಲ್ಲಿ ತಗೊಂಡು ಹೋಗಲಿಕ್ಕೆ. ಓಕೆ, ಮತ್ತು ಏನಾದರೂ ನೀವಿದ್ದರೆ ಇಲ್ಲಿ ಕಮೆಂಟ್ ಮಾಡಿ. ನಿಮ್ಮದೇನಾದರೂ ಫೋಟೋಸು, ಅಚೀವ್ಮೆಂಟು ಆ ಥರ ಇದ್ದರೂ ನೀವು ಇಲ್ಲಿ ಶೇರ್ ಮಾಡ್ಬೋದು. ಓಕೆ, ನಮಗೆ ಗೊತ್ತಾಗುತ್ತೆ. ಇದು ಮಾಡಬೇಕು, ಫಾರ್ಮ್ ಫಿಲ್ ಮಾಡಿ. ಓಕೆ, ಆಮೇಲೆ ನಿಮಗೆ ಸಿಲೆಬಸ್ ಅಂತ ಹೇಳಿದೆನಲ್ಲ, ಸಿಲೆಬಸ್ ಕಾಪಿ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಓಕೆ, ನಾನೊಂದಷ್ಟು ಲಿಂಕ್ ಹಾಕಿದ್ದೇನೆ. ಓಕೆ, ನಾನು ಇದನ್ನು ಎಷ್ಟು ನೋಡ್ಕೊಂಡು ಬನ್ನಿ, ಇದನ್ನು ಎಷ್ಟು ನೋಡ್ಕೊಂಡು ಬನ್ನಿ. ಈಗ ಬೇಸಿಕ್, ಆಮೇಲೆ ಅಡ್ವಾನ್ಸ್ ತಾಳಗಳು. ಓಕೆ, ಈ ದಿನ ಈ ತಾಳವನ್ನು ಕಲ್ತ್ಕೊಂಡು ಬನ್ನಿ. ನೀವು ಇದು ಕ್ಲಿಕ್ ಮಾಡಿದರೆ ಸಾಕು, ಆ ಪರ್ಟಿಕ್ಯುಲರ್ ಇದಕ್ಕೆ ಸೆಕ್ಷನ್ಗೆ ಹೋಗುತ್ತೆ. ಅಲ್ಲಿ ನೀವು ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ಬೋದು. ಈಗ ಪ್ರಾರಂಭದಲ್ಲಿ ಯಕ್ಷಗಾನದ ಜನಪದ ಅಂಶಗಳು, ಭಾಗವತಿಗೆ ಪ್ರತಿಯೊಂದು ರೋಲ್ಗೂ ಅದರದಂಥ ಒಂದು ವೆಯ್ಟೇಜ್ ಇದೆ, ಅದಕ್ಕೆ ಕ್ವಾಲಿಫಿಕೇಷನ್ ಇದಿರುತ್ತೆ. ಏನು ಮಾಡಬೇಕಂದ್ರೆ ಭಾಗವತರು ಏನು ಇರಬೇಕು, ಯಾವ ಥರ ಇರಬೇಕು. ನಿಮಿಷ, ಸಿಸ್ಟಮ್ ಏನೋ ಹಾಗೆ ಆಗ್ತಿದೆ, ರೋಲ್ ಆಗ್ತಿದೆ. ಓಕೆ, ಆ ಥರ ಬೇರೆ ಬೇರೆ ಸಬ್ಜೆಕ್ಟ್ ಇದೆ. ಆಮೇಲೆ ತಾಳಕ್ಕೆ ಅಂದಾಗ ಅದರದ್ದು ನೋಟ್ಸ್ ಬರೆಯುವಂಥದ್ದು. ಓಕೆ, ಅದನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು. ಓಕೆ, ಅದರಲ್ಲಿ ಯಾವ ಥರ ಬರುತ್ತೆ, ನಡೆ, ಬಿಡ್ತಿಗೆ, ಮುಕ್ತಾಯ, ಒಳ ಮುಕ್ತಾಯ, ಆ ಥರ ಬರುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು. ಆಮೇಲೆ ಅದನ್ನು ರಿಪೀಟ್ ಮಾಡುವಂಥದ್ದು. ಬಾಯಿ ತಾಳವನ್ನು ನಾವು ರಿಪೀಟ್ ಮಾಡುವಂಥದ್ದು. ಆಮೇಲೆ ನಾಟ್ಯ ಮಾಡಿ ಅದನ್ನು ಅಭ್ಯಾಸ ಮಾಡುವಂಥದ್ದು. ರೆಕಾರ್ಡ್ ಮಾಡುವಂಥದ್ದು, ನಮಗೆ ತೋರಿಸುವಂಥದ್ದು. ಮುಂದೆ ಆಫ್ಲೈನ್ ಕ್ಲಾಸಿಗಿಂತ ಮುಂಚೆ ನೀವು ಎಷ್ಟು ರೆಡಿಯಾಗಿ ಬಂದಿದ್ದೀರ ಅಂತ ಇದು ತೋರಿಸುವಂಥದ್ದು. ಅದನ್ನು ರಿವ್ಯೂ ಮಾಡಿಕೊಳ್ಳುವಂಥದ್ದು. ಆಮೇಲೆ ನಾವು ಆಫ್ಲೈನಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಇದಿಷ್ಟು. ಮತ್ತು ನಿಮಗೆ ಗೊತ್ತಿದ್ದರೆ ಇನ್ನೊಬ್ಬರಿಗೆ ನೀವು ಸಪೋರ್ಟ್ ಮಾಡಬೇಕು, ಹೇಳಿಕೊಡ್ಬೇಕು, ಈ ಥರ ಅಂತ. ಯಾಕೆಂದರೆ ಇಲ್ಲಿ ಕಮ್ಯುನಿಟಿ ಅಟ್ ಎ ಟೈಮ್ ಒಟ್ಟಿಗೆ ಹೋಗ್ತಾ ಇರುತ್ತೆ. ಮತ್ತು ಲಾಂಗ್ ಟರ್ಮ್. ಓಕೆ, ನೀವೀಗ ಒಂದು 6 ತಿಂಗಳು ನನಗೆ ಫೋಕಸ್ ಮಾಡೋಕ್ಕಾಗಿಲ್ಲ, ಬಟ್ ಎಷ್ಟು ಫೋಕಸ್ ಮಾಡಿದರೆ ಅಲ್ಲಿಂದ ಕಂಟಿನ್ಯೂ ಮಾಡುವಂಥದ್ದು. ಈಗ ಲೆವೆಲ್ 1 ಆಯಿತು, ಬೇಸಿಕ್ ಅರ್ಥ ಮಾಡ್ಕೊಂಡು ಅದು ನೋಡಿದೆ, ಆಮೇಲೆ ನನಗೆ ಅಟೆಂಡ್ ಆಗಲಿಕ್ಕೆ ಆಗಿಲ್ಲ, ಇಟ್ಸ್ ಓಕೆ, ಟೇಕ್ ಯರ್ ಓನ್ ಟೈಮ್. ಬಟ್ ಮುಂದಕ್ಕೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನಮ್ಮದು ಬ್ಯಾಚ್ ಮಾಡೋಣ.
ಫಸ್ಟ್ ಹಾಫ್ ಸೆಕೆಂಡ್ ಹಾಫ್, ಫಸ್ಟ್ ಹಾಫ್ ಸೆಕೆಂಡ್ ಹಾಫ್, ಆ ಥರ ಇದು ಮಾಡಿಕೊಂಡು ಮುಂದಕ್ಕೆ ಮಾಡ್ತಾ ಹೋಗುವಂಥದ್ದು. ಓಕೆ, ಈಗ ನಿಮ್ಮಲ್ಲಿ ಕೆಲವು ಸೀನಿಯರ್ಸ್ ಇರ್ತೀರ. ಓಕೆ, ನೀವೇನು ಮಾಡಬೇಕು, ಅಡ್ವಾನ್ಸ್ ಆಗಿ ಇದನ್ನು ಎಕ್ಸ್ಪ್ಲೋರ್ ಮಾಡ್ತಾ ಹೋಗಬೇಕು. ನಿಮ್ಮ ಕಂಟೆಂಟಲ್ಲಿ ತುಂಬ ಇದೆ, ಇನ್ನೂ ನಾನು ಲೋಡ್ ಮಾಡ್ತೇನೆ. ಓಕೆ, ಅದನ್ನು ನೋಡಿಕೊಂಡು ಅಲ್ಲಿ ಟೀಚರ್ಸ್ ಇರ್ತಾರಲ್ಲ, ನಿಮ್ಮ ಡೌಟನ್ನೆಲ್ಲ ಅಲ್ಲಿ ಕ್ಲಿಯರ್ ಮಾಡ್ಕೋಬೋದು ಆಫ್ಲೈನಲ್ಲಿ. ಸೊ ನೀವು ವಿದೌಟ್ ಪ್ರಿಪರೇಷನ್ ಇಲ್ಲಿ ವರ್ಕ್ ಆಗೋಲ್ಲ. ನಿಮ್ಮ ಕಲಿಬೇಕು ಅನ್ನುವ ಮನಸ್ಥಿತಿ ಇದ್ದರೆ ಎಷ್ಟು ಕಲಿಬೋದು ಅಷ್ಟು ಸಪೋರ್ಟ್ ಸಿಗುತ್ತೆ ನಿಮಗೆ. ಓಕೆ, ಈ ಶೇರಿಂಗ್ ಇಲ್ಲೋಯ್ತು. ಹೈಡ್ ಆಯಿತು, ಎಸ್ಕೇಪ್. ಓಕೆ, ಆಮೇಲೆ ಏನಿದೆ ಅದೇ ಈ ಥರ ಇದೆ. ಸೊ ಯಕ್ಷಗಾನವನ್ನು ಆರಾಮದಲ್ಲಿ ಎಫೆಕ್ಟ್ ಏನಾದರೂ ನಿಮ್ಮ ಡೈಲಿ ಇದಕ್ಕೆ ಏನು ಎಫೆಕ್ಟ್ ಆಗೋದಕ್ಕೆ ಕಲಿಬೋದು. ಆವಾಗ ನಿಮ್ಮ ಟೈಮ್ ನಿಮ್ಮ ಕೈಯಲ್ಲಿ ಸಿಗುತ್ತೆ. ಸೊ ನೀವು ಸ್ಕಿಲ್ಲನ್ನು ನೀವು ಇಲ್ಲಿ ಆ್ಯಡ್ ಮಾಡ್ತಾ ಹೋಗುವಂಥದ್ದು, ಮತ್ತು ಎಲ್ಲರೂ ಕಲಿಬೋದು. ಓಕೆ, ಯಾಕಂದರೆ ಯಕ್ಷಗಾನದಲ್ಲಿ ಎಲ್ಲರಿಗೂ ಅವಕಾಶ ಇದೆ. ದೊಡ್ಡ ದೊಡ್ಡ ಪಾತ್ರವನ್ನೇ ಮಾಡಬೇಕಾಗಿಲ್ಲ. ನನಗೆ ಏಜ್ ಆಗಿದೆ, ನಾನು ಅಭಿಮಾನಿ ಮಾಡ್ತೇನೆ ಅಂದರೆ ವರ್ಕೌಟ್ ಆಗೋದಿಲ್ಲ. ಮತ್ತು ನನಗೆ ಏಜ್ ಆಗಿದೆ, ನನಗೆ ದೊಡ್ಡನೇ ಪಾತ್ರ ಬೇಕು, ನನಗೆ ಅದೇ ಬೇಕು, ಇದೇ ಬೇಕಂದರೆ ಆ ಮೈಂಡ್ಸೆಟ್ ವರ್ಕ್ ಆಗೋದಿಲ್ಲ. ಓಕೆ, ಯಾಕಂದರೆ ಅಲ್ಲಿ ಪಾತ್ರ ಇರುತ್ತೆ, ಪಾತ್ರಕ್ಕೆ ಒಂದು ಅರ್ಹತೆ ಇರುತ್ತೆ. ಓಕೆ, ಅರ್ಹತೆ ಮೀರಿ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋಲ್ಲ. ಸೊ ನಾವು ಅಲ್ಲಿ ಬೇರೆ ಬೇರೆ ಪಾತ್ರಗಳಿವೆ, ಆ ಪಾತ್ರಕ್ಕೆ ಯಾರು ಸೂಟ್ ಆಗ್ತಾರಂತ ನಾವು ಮಾಡ್ತಾ ಹೋಗುವಂಥದ್ದು. ಓಕೆ, ಈಗ ಪ್ರಾರಂಭದಲ್ಲಿ ಸಣ್ಣ ಸಣ್ಣ ಈ ದೇವತೆಗಳ ಅಥವಾ ರಕ್ಕಸರ ಬಲವನ್ನು ಮಾಡುವಂಥದ್ದು, ಆಮೇಲೆ ಮುಂದೆ ಸ್ವಲ್ಪ ಎರಡನೇ ವೇಷ, ಪೀಠಿಕೆ ವೇಷ, ಆಮೇಲೆ ದೊಡ್ಡ ಬಣ್ಣದ ವೇಷ ಅಂಥದ್ದೆಲ್ಲ ಹಾಕಿ ಹಂತ ಹಂತವಾಗಿ ನಾವು ಇದು ಮಾಡ್ತಾ ಹೋಗ್ಬೋದು. ಸೊ ಅಲ್ಲಿ ಕಲಿಕೆ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಅದಕ್ಕೆ ಆ ಪಾತ್ರಕ್ಕೆ ನಾವು ನ್ಯಾಯ ಕೊಡಬೇಕು. ಓಕೆ, ಇದು ಇಷ್ಟು ಯಕ್ಷಗಾನ ಕಲಿಕೆ ಎಲ್ಲರೂ ಕಲಿಬೋದು. ನಿಮ್ಮ ಫ್ಯಾಮಿಲಿಗೆ ಒಂದು ಸ್ಕಿಲ್ಲನ್ನು ಇಲ್ಲಿ ಆ್ಯಡ್ ಮಾಡ್ಬೋದು. ಅದು ನಿಮ್ಮ ಫ್ಯಾಮಿಲಿಯ ಮೌಲ್ಯ ಅಥವಾ ನೈತಿಕ ಮೌಲ್ಯಕ್ಕೂ ಸಹಕಾರಿ ಆಗುತ್ತೆ. ಓಕೆ, ಯಕ್ಷಗಾನ ಮಕ್ಕಳಿಗೆ ಒಂದು ಗೀಳು ಹಚ್ಚಿಸಿದರೆ ಒಂದಷ್ಟು ಪುರಾಣಗಳು ಅಥವಾ ಅದರ ಹಿಂದೆ ಮೈಂಡ್ ಓಡಾಡ್ತಾ ಇರುತ್ತೆ. ಮತ್ತು ನಮ್ಮ ಭಾರತೀಯ ಸಂಸ್ಕೃತಿ, ನಮ್ಮ ತುಳುನಾಡಿನ ಸಂಸ್ಕೃತಿಗೆ ಪೂರಕವಾಗಿ ಈ ಒಂದು ಕೋರ್ಸ್ ನಾವು ಹೆಲ್ಪ್ ಆಗುತ್ತೆ ನಿಮಗೆ. ಆದ್ದರಿಂದ ಆದಷ್ಟು ನಾನು ಬಯಸೋದಂದರೆ ಎಲ್ಲರೂ ಕಲೀರಿ, ಎಲ್ಲರೂ ತಿಳ್ಕೊಳ್ಳಿ, ಸಾಧ್ಯ ಆದರೆ ಕಲೀರಿ, ಸಾಧ್ಯ ಆದರೆ ಮಕ್ಕಳಿಗೆ ಕಳಿಸಿ. ಓಕೆ, ಆ ಥರ ಇದಿಷ್ಟು ನಮ್ಮ ಈ ಒಂದು ಸಂಘದ ಉದ್ದೇಶ. ಎಲ್ಲರೂ ಇದನ್ನು ನೀವು ಉಪಯೋಗಿಸಿಕೊಳ್ಳಿ. ಧನ್ಯವಾದಗಳು. ಏನಾದರೂ ಇದ್ದರೆ ನಮ್ಮನ್ನು ಸಂಪರ್ಕಿಸಬಹುದು. ಸೊಲ್ಮೇಲು ಧನ್ಯವಾದಗಳು.